ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಅಮಾವಾಸ್ಯೆ. ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳು ಹಾಗೂ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಅಮಾವಾಸ್ಯೆ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ನಿಜಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಅಮಾವಾಸ್ಯ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಶುಭ ಮಾಸದ ಕೊನೆಯ ದಿವಸ. ನಿಜಜ್ಯೇಷ್ಠ ಮಾಸ, ಮಾಘಾದಿ ಪಂಚಕಗಳನ್ನು ಗಮನಿಸಿಕೊಂಡಾಗ ಜ್ಯೇಷ್ಠ ಮಾಸ ಶುಭ ಕಾರ್ಯಗಳ ಕೊನೆಯ ಮಾಸ. ಇಲ್ಲಿಗೆ ಒಂದು ಗೆರೆ ಎಳೆಯಲಾಗುತ್ತೆ. ನಾಳೆಯಿಂದ ಆಷಾಢ ಪ್ರಾರಂಭವಾಗುತ್ತೆ. ಆಷಾಢ ಗಾಳಿ ತುಂಬ ಭೀಕರವಾದದ್ದು, ಭಯಂಕರ ಅಲ್ಲೋಲ ಕಲ್ಲೋಲ, ಉಲ್ಲೋಲ ಕಲ್ಲೋಲ ಅಂತಲೂ ಅಂತಾರೆ. ಆ ರೀತಿಯಲ್ಲಿ ಮನುಷ್ಯರನ್ನು ಅಲುಗಾಡಿಸಿಬಿಡುತ್ತೆ. ನಮ್ಮ ವಾತಾವರಣವೆಲ್ಲ ಆ ಗಾಳಿಯಿಂದಾಗಿ ಅಸ್ತವ್ಯಸ್ತವಾಗಿಬಿಡುತ್ತೆ. ಇಂಥದಕ್ಕೆ ಚಾಲನೆ ಈಗಾಗಲೇ ಶುರುವಾಗಿದೆ. ಆದರೆ ನಾಳೆ ಅಧಿಕೃತವಾಗಿ ಆಷಾಢ ಅಂತ ಪ್ರಾರಂಭವಾಗುತ್ತೆ. ನಾಳೆಯಿಂದ 1 ತಿಂಗಳ ಕಾಲ ಆಷಾಢದ ವಿಶೇಷತೆ, ವಿಶಿಷ್ಟತೆ, ಅಲ್ಲಿ ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಚಾತುರ್ಮಾಸ್ಯ ಇತ್ಯಾದಿ ವಿಶೇಷ ವ್ರತಗಳು, ಪೂಜೆಗಳು, ಅಲ್ಲಿ ಅದಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥ ಮಾಸ. ಅದನ್ನು ನಾವು ನಾಳೆ ದಿವಸ ಗಮನಿಸೋಣ. ಈ ದಿವಸ ಈ ಉತ್ತರಾಯಣಕ್ಕೇ ಒಂದು ಉತ್ತರಾಯಣ ನಾಳೆ ನಾಡಿದ್ದು ಇರ್ತದೆ. ದಕ್ಷಿಣಾಯಣ ಬರುವ ಕಾಲವು ಕೊನೇ ಚಾಪ್ಟರ್ನಲ್ಲಿದ್ದೀವಿ ನಾವೀಗ. ಉತ್ತರಾಯಣ ಅನ್ನೋದು ಮುಗಿದು ಹೋಗ್ತಾ ಇದೆ. ಉತ್ತರ ಅಂತಂದರೆ ಶ್ರೇಷ್ಠ ಅಂತ. ಶ್ರೇಷ್ಠತೆ ಅದು ಜರುಗಿ, ಅದು ಸರುಗಿ ದಕ್ಷಿಣಾಯಣಕ್ಕೆ. ದಕ್ಷಿಣ ಅಂತಂದರೆ ಅದು ಶ್ರೇಷ್ಠವಲ್ವ ಅಂದರೆ ಅದೂ ಶ್ರೇಷ್ಠವೇ. ದಕ್ಷಿಣಾಯಣದ ಮಹತ್ವವೂ ಸಾಕಷ್ಟಿದೆ. ಅದನ್ನು ನಾವು ದಕ್ಷಿಣಾಯಣದಲ್ಲೇ ಕಾಣೋಣ. ಉತ್ತರಾಯಣದಲ್ಲಿ ಈಗ ಸದ್ಯಕ್ಕೆ ಇದು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ. ಇಲ್ಲಿ ಅದೇ ಹೇಳ್ತಾ ಇದೆ. ಜಾನಪದೀಯವಾಗಿ ಎಷ್ಟೋ ಆಚರಣೆಗಳನ್ನು ಸೂಚಿಸಿಬಿಟ್ಟಿದ್ದಾರೆ. ಮಣ್ಣೆತ್ತುವುದು, ಈಗ ನೇಗಿಲನ್ನು ಹೂಳ್ತಕ್ಕಂಥದ್ದು, ತನ್ಮೂಲಕ ಕೃಷಿಗೆ ಸಿದ್ಧತೆಯಾಗ್ತಕ್ಕಂಥ ಒಂದು ಕಾಲ. ಈಗ ಕೃಷಿ ಭೂಮಿಯನ್ನು ಹದಗೊಳಿಸ್ತಕ್ಕಂಥ ಕಾಲ, ಅದನ್ನು ಸೂಚಿಸ್ತಾ ಇದೆ. ಇನ್ನೂ ಒಂದು ಅರ್ಥದಲ್ಲಿ ಮಣ್ಣಿನಲ್ಲಿ ವೃಷಭವನ್ನು ಮಾಡಿ ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಒಂದು ಕ್ರಮ ಇದೆ. ವೃಷಭ ಧರ್ಮದ ಸಂಕೇತ, ಈಶ್ವರನ ವಾಹನ ನಂದಿ. ಅದನ್ನು ಮಣ್ಣಿನಲ್ಲಿ ತಯಾರಿಸಿ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಯಾವ ಭೂಮಿ ಇದೆ, ಇದು ಧರ್ಮ ಭೂಮಿ. ನಮ್ಮಲ್ಲಿ ನಾವು ಮಾಡ್ತಕ್ಕಂತಹ ಪ್ರತಿ ಆಚರಣೆಯು ಧರ್ಮವತ್ತಾಗಿರಲಿ. ಇದರಲ್ಲಿ ಧರ್ಮ ಅಂತಂದರೆ ಅರ್ಥ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ತಾನು ಇರುವ ಚೌಕಟ್ಟಿನಲ್ಲಿ ಸುಖವಾಗಿರ್ತಕ್ಕಂಥದ್ದು. ಹೀಗಾಗಿ ಇಂಥ ಪೂಜೆಗಳು, ಇಂಥವುಗಳು ನಮಗೇನನ್ನು ಸೂಚಿಸುತ್ತವೆ, ಸಂಕೇತಿಸುತ್ತವೆ ಅಂತಂದರೆ ಧರ್ಮದಿಂದ, ಚೌಕಟ್ಟಿನಿಂದ ವರ್ತಿಸಿ ತಾನು ಬದುಕಿ ಇನ್ನೊಬ್ಬರನ್ನು ಬದುಕಿಸ್ತಕ್ಕಂಥದ್ದು ಧರ್ಮ. ಹೀಗಾಗಿ ಈ ಒಂದು ಅಮಾವಾಸ್ಯೆ ದಿವಸ ಆ ಧರ್ಮ ಸ್ವರೂಪಿಯಾಗಿರ್ತಕ್ಕಂಥ ವೃಷಭವನ್ನು, ಎತ್ತನ್ನು ಪೂಜಿಸಿ, ಅವುಗಳಿಂದಲೇ ತಾನೇ ಕೃಷಿ ಚಾಲನೆ. ನಾವು ಬೆಳೆಯುವಂತಹ ಬೆಳೆ, ನಾವು ಮಾಡುವ ಕೃಷಿ, ಇದೆಲ್ಲವೂ ಧರ್ಮದಿಂದ ಕೂಡಿರಲಿ. ಇನ್ನೊಬ್ಬರು ಒತ್ತುವರಿ ಮಾಡದೇ ಇರಲಿ ನಮ್ಮ ಜಾಗವನ್ನು. ನಮ್ಮ ಜಾಗದಲ್ಲಿ ನಾವು ಬೆಳ್ಕೊಳ್ಳಿಕ್ಕೆ ಸಹಾಯ ಮಾಡಿಕೊಡಲಿ. ಯಾರು? ಋತುಗಳು, ಮಳೆ ಅಂತಕ್ಕಂಥದ್ದು ನಮಗೆ ಸಹಾಯ ಮಾಡಲಿ. ಈಶ್ವರನ ಅಧೀನದಲ್ಲಿ ಇದ್ದಾವಲ್ವ ಇವೆಲ್ಲ. ಪ್ರಕೃತಿ ಇರೋದು ಈಶ್ವರನ ಅಧೀನದಲ್ಲಿ. ಹಾಗಾಗಿ ಅಪ್ಪ, ಧರ್ಮದ ಸ್ವರೂಪವಾಗಿರ್ತಕ್ಕಂಥ ಆ ನಂದಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇದೆಲ್ಲವೂ ಧರ್ಮ ಕಾರ್ಯದಿಂದ ಮುಂದುವರಲಿ, ನನಗೂ ಧರ್ಮ ಬುದ್ಧಿ ಬರಲಿ. ಇಷ್ಟೆಲ್ಲ ಸೊಗಡು ಅದರಲ್ಲಿ ತುಂಬಿಕೊಂಡಿದೆ. ಆ ರೀತಿಯಲ್ಲಿ ಮತ್ತು ಗಜಗೌರಿ ವ್ರತವನ್ನು ಮಾಡ್ತಕ್ಕಂಥದ್ದು, ಅದು ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಸೂಚನೆ, ಚಾಲನೆ ಹೇಳ್ತಾರೆ. ಅಂತೂ ಇದು ಬಹಳ ಮುಖ್ಯವಾಗಿ ಮಣ್ಣಿನ ಪೂಜೆಯನ್ನು, ಮಣ್ಣು ನಮಗೆ ಸಮೃದ್ಧಿಯನ್ನು ತಂದುಕೊಡ್ತಕ್ಕಂಥ, ಫಲವತ್ತತೆಯನ್ನು ತಂದುಕೊಡ್ತಕ್ಕಂಥ ಭೂಮಿ. ಹಾಗಾಗಿ ಭೂತಾಯಿಯನ್ನು ಕಣ್ಣಿಗೊತ್ತಿಕೊಂಡು
ಆ ತಾಯಿಗೆ ನಮನ ಸಲ್ಲಿಸುವಂಥ ದಿವಸವಾಗಿದೆ ಈ ದಿವಸ. ಮತ್ತು ಪಿತೃಕಾರ್ಯಗಳ ಅಮಾವಾಸ್ಯೆಯಲ್ಲಿ ಸಹಜವಾಗಿ ನೆರವೇರ್ತಕ್ಕಂಥದ್ದು. ಅವರಿಗೆ ಸ್ಮರಣೆ, ಅವರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದೆಲ್ಲ ಈ ದಿವಸ ಮಾಡಿ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮಣ್ಣೆತ್ತಿನ ಅಮಾವಾಸ್ಯೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ನಿಖಿಲ್ ಗೌಡ. ಇವರು ಹುಟ್ಟಿದ ದಿನಾಂಕ 23/12/1992, ಹುಟ್ಟಿದ ಸಮಯ 1:35 AM. ಇವರ ಪ್ರಶ್ನೆ, ಮದುವೆ ಬಗ್ಗೆ ಯಾವುದಾದ್ರೂ ಗ್ರಹ ದೋಷವಿದೆಯಾ, ಇದ್ರೆ ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ನಿಖಿಲ್ ಗೌಡ್ರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ. ಯಾವುದಾದ್ರು ದೋಷ ಇದೆಯಾ, ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಪಾಪ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮದ ಅಧಿಪತಿ ಗುರು ಅವನ ಲಗ್ನದಲ್ಲೇ ಇದ್ದಾನೆ. ಆ ಗುರುವಿಗೆ ಅಷ್ಟಮಾಧಿಪತಿಯಾದ ಕುಜನ ದೃಷ್ಟಿ ಇದೆ. ಚತುರ್ಥದಿಂದ ಕುಜನ ನೋಡ್ತಾನೆ. ಸಪ್ತಮ ಸ್ಥಾನಕ್ಕೆ ಸಪ್ತಮ ಅಧಿಪತಿಗೆ ಗ್ರಹಗಳ ದೃಷ್ಟಿಯೋ ಇತಿಯೋ ಇದ್ದರೆ ಅದು ಸ್ವಲ್ಪ ತೊಡಕು. ಮತ್ತು ಅಷ್ಟೇ ಅಲ್ಲದೆ ಶನಿಶ್ಚರನೂ ಕೂಡ ಸಪ್ತಮ ವಿವಾಹ ಸ್ಥಾನವನ್ನು ವೀಕ್ಷಿಸ್ತಕ್ಕಂಥದ್ದು. ಇದು ಏನಪ್ಪ ಹೇಳುತ್ತೆ ಅಂದರೆ ಸ್ವಲ್ಪ ತೊಡಕು, ಹಿನ್ನಡೆಯನ್ನು ಹೇಳುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಹೀಗಾಗಿ ಒಂದು ಕುಜ ಗುರು ಈ ಶಾಂತಿ, ಶನಿಶ್ಚರ ಅಲ್ಲಿ ಬಲಿಷ್ಠನಾಗಿದ್ದು ನೋಡ್ತಾನೆ, ತೊಂದರೆ ಇಲ್ಲ. ಅದು ವಿಳಂಬಕ್ಕೆ ಕಾರಣವಾಗುತ್ತೆ. ಶನಿ ದೃಷ್ಟಿ ಬಿದ್ದರೆ ಅದು ತೊಂದರೆ, ಅಂದರೆ ವಿಳಂಬದ ತೊಂದರೆ ಅಷ್ಟೇ ಇರಲಿ. ಹೀಗಾಗಿ ಕುಜ ಮತ್ತು ಗುರು ಶಾಂತಿ ದಯವಿಟ್ಟು ತಾವು ಮಾಡಿಸಿ, ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಚಂದ್ರಾತ್ ಕೇತುನೂ ಸಪ್ತಮದಲ್ಲಿದ್ದಾನೆ, ಇದು ಕೂಡ ಸ್ವಲ್ಪ ತೊಡಕೆ. ಗ್ರಹಶಾಂತಿ ಜೊತೆಗೆ ಒಂದು ಬಾಲಗಣಪತಿ ಅಥವಾ ಹರಿದ್ರ ಗಣಪತಿ ಅಂತ ಒಂದು ವಿಶೇಷವಾದದ್ದು ಈ ವಿವಾಹಕ್ಕೆ ಸಿದ್ಧಿಪ್ರದವಾದ ಒಂದು ಹೋಮ. ಸಾಧ್ಯವಾದರೆ ತಮಗೆ ಸಾಮರ್ಥ್ಯ ಇದ್ದರೆ ದಯವಿಟ್ಟು ಇದನ್ನು ಮಾಡಿಸಿ, ಅನುಕೂಲ ಆಗುತ್ತೆ, ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಪೂಜಾ ಸಿರಿಗೆರೆಯಿಂದ. ಇವರು ಹುಟ್ಟಿದ ದಿನಾಂಕ 28/7/1998, ಹುಟ್ಟಿದ ಸಮಯ 11:30 PM. ಇವರ ಪ್ರಶ್ನೆ, ಸರ್ಕಾರಿ ಉದ್ಯೋಗ ಹಾಗೂ ಮದುವೆ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಪೂಜಾ ಅವರ ಪ್ರಶ್ನೆ ಒಂದು ಉದ್ಯೋಗ ಮತ್ತು ಸರ್ಕಾರಿ ಉದ್ಯೋಗ ಮತ್ತು ವಿವಾಹ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಮೇಷಲಗ್ನ. ಕರ್ಮಾಧಿಪತಿ ಶನಿಶ್ಚರ ನಿಮಗೆ ನೀಚ ಸ್ಥಾನದಲ್ಲಿ ಲಗ್ನದಲ್ಲೇ ಇರ್ತಕ್ಕಂಥದ್ದು ಸ್ವಲ್ಪ ತೊಡಕು. ವೃತ್ತಿಗೆ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ರಾಹು ದಶೆಯಲ್ಲಿ ಈಗ ತಮಗೆ ಶುಕ್ರನ ಭುಕ್ತಿ ನಡೀತಾ ಇದೆ. ಯಾರು ಧನಾಧಿಪತಿಯೋ ಅವನ ಟೈಮ್ ನಡೀತಾ ಇದೆ. ಕೆಲಸಕ್ಕೆ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಶುಕ್ರನಿಗೆ ಬಲ ಇದೆ ಸ್ವಲ್ಪ ಮಟ್ಟಿಗೆ, ಅವನ ಒಂದು ಕಾಲ ನಡೀತಾ ಇದೆ. ಹೀಗಾಗಿ ನಿಮಗೆ ಸಹಾಯ ಆಗುತ್ತೆ. ಯಾವಾಗ ಅಂದರೆ ಅಕ್ಟೋಬರ್ ನಂತರದಲ್ಲಿ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಈಗ ಕೆಲಸಕ್ಕೆ ಪ್ರಯತ್ನ ಮಾಡಿ. ಸರ್ಕಾರಿ ನೌಕರಿ ಸ್ವಲ್ಪ ಕಷ್ಟ ಇದೆ, ಬೇರೆ ಅವಕಾಶಗಳಿಗೆ ದಾರಿ ಇದೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ KR ನಗರದಿಂದ ಸಂದೇಶ್ ಅವರು. ಇವರು ಹುಟ್ಟಿದ ದಿನಾಂಕ 1/5/1996, ಹುಟ್ಟಿದ ಸಮಯ 1:30 PM. ಇವರ ಪ್ರಶ್ನೆ ಕೂಡ ಮದುವೆ ಬಗ್ಗೆ ಕುಜದೋಷ ಇದೆಯಾ, ಇದ್ರೆ ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ. ಸಂದೇಶ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ, ಏನಾದ್ರು ದೋಷ ಇದೆಯಾ ಅಂತ ಕೇಳಿದ್ದಾರೆ. ಕುಜದೋಷ ಮುಖ್ಯವಾಗಿ ಕೇಳಿದ್ದಾರೆ. ನೋಡಿ, ಇದು ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಅದು ದೋಷ. ಅಂದರೆ ಶನಿಶ್ಚರ ದುಸ್ಥಾನದಲ್ಲಿದ್ದಾನೆ ಕೇತು ಜೊತೆಗೆ. ಹೀಗಾಗಿ ಶನಿ ಕೇತು ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ತಾವು ಈಗ ಕುಜದೋಷ ಇದೆಯಾ ಅಂತ ಕೇಳಿದ್ದೀರಿ. ಕುಜನಿಗೆ ಮೌಢ್ಯತೆ ಇದೆ ಮತ್ತು ಅಷ್ಟಮದಲ್ಲಿರ್ತಕ್ಕಂಥದ್ದು, ಶುಕ್ರ ದ್ವಯದಲ್ಲಿರ್ತಕ್ಕಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಅದು ತೊಡಕು. ಹೀಗಾಗಿ ಕುಜ ಶನಿ ಕೇತು ಈ ಗ್ರಹಗಳಿಗೆ ಜಪಸಹಿತವಾದ ಶಾಂತಿ ಮಾಡಿಸೋದ್ರಿಂದ ನಿಮ್ಮ ದಾರಿ, ನಿಮ್ಮ ಹುಡುಕಾಟಕ್ಕೆ ಅದು ಫಲ ತಂದುಕೊಡುತ್ತೆ ಬಹಳ ಶೀಘ್ರದಲ್ಲಿ. ಹೀಗಾಗಿ ಈ ಪ್ರಯತ್ನ ಮಾಡಿ. ಈಗ ಗುರುದಶೆಯಲ್ಲಿ ತಮಗೆ ಶನಿ ಭಕ್ತಿಯೇ ನಡೀತಾ ಇದೆ. ವಿವಾಹದ ಅಧಿಪತಿಯ ಕಾಲ ನಡೀತಾ ಇರುವಾಗ ವಿವಾಹ ಪ್ರಾಪ್ತಿಯಾಗುತ್ತೆ ಅಂತ. ಹೀಗಾಗಿ ಅದರಲ್ಲಿ ಸಂಶಯ ಇಲ್ಲ, ಪ್ರಯತ್ನ ಮಾಡಿ. ಈ ಗ್ರಹಶಾಂತಿಯನ್ನು ದಯವಿಟ್ಟು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮಂಡ್ಯದಿಂದ ಪ್ರಮೀಳಾ ಅವರು. ಇವರು ಹುಟ್ಟಿದ ದಿನಾಂಕ 10/12/1982, ಹುಟ್ಟಿದ ಸಮಯ 2:10 PM. ಇವರ ಪ್ರಶ್ನೆ, ವ್ಯವಹಾರಕ್ಕಾಗಿ ಬ್ಯಾಂಕ್ನಿಂದ ಸಾಲ ಪಡೆದಿದ್ದೇನೆ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಪರಿಹಾರ ತಿಳಿಸಿ ಅಂತಿದ್ದಾರೆ. ಪ್ರಮೀಳಾ ಅವರ ಪ್ರಶ್ನೆ ಅದು ಹಣಕಾಸಿಗೆ ಸಂಬಂಧಿಸಿದೆ ಅಲ್ವಾ? ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಮೀನ ಲಗ್ನ. ಪ್ರಸ್ತುತ ನಿಮಗೆ ನಡೀತಾ ಇರೋ ಕಾಲ ಶನಿ ದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ
ಕರ್ಮಸ್ಥಾನದಲ್ಲಿದ್ದಾನೆ. ಆತಂಕ ಪಡಬೇಡಿ. ನಿಮಗೆ ಅನುಕೂಲದ ಲಕ್ಷಣ ಅಂದರೆ ಗ್ರಹಾನುಕೂಲ ಇದೆ. ಹೀಗಾಗಿ ನೀವು ಶತಪ್ರಯತ್ನ ಮಾಡಬೇಕು. ಈಗ ಸಾಲ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಆರಾಧನೆಗಳಿಂದ ನಮಗೆ ಏನಾಗುತ್ತೆ, ಹಣ ಬಂದು ಸೇರೋದಿಲ್ಲ, ಆದರೆ ಹಣ ಸಂಪಾದನೆಗೆ ದಾರಿಗಳು ಸಿಗುತ್ತೆ. ಯಾರದೋ ಒಬ್ಬರ ಮೂಲಕ ಸಹಾಯ ಸಿಗ್ತಕ್ಕಂಥದ್ದು, ನೀವು ಕೆಲಸ ಮಾಡ್ತಕ್ಕಂಥದ್ದೇ ಮತ್ತೆ ಪ್ಯಾರಲಾಗಿ ಇನ್ನೇನು ಕೆಲಸ ಮಾಡಬಹುದು ಅನ್ನೋ ಆಲೋಚನೆಗಳು, ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗೋದು, ಸಹಕಾರ ಸಿಗ್ತಕ್ಕಂಥದ್ದು. ಈ ರೀತಿಯಲ್ಲಿ ದೈವಂ ಮಾನುಷ್ಯ ರೂಪೇಣ ಅಂತ, ದೈವ ಮನುಷ್ಯ ರೂಪದಲ್ಲೇ ನಿಮಗೆ ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಉಂಟು ಮಾಡುತ್ತೆ. ಹೀಗಾಗಿ ತಾವು ತಪ್ಪದೇ ಈ ಒಂದು ಇದರಿಂದ ಹೊರಗೆ ಬರಬೇಕಿದ್ರೆ, ಸಾಲದಿಂದ ಹೊರಗೆ ಬರಬೇಕಿದ್ರೆ ಋಣಮೋಚನ ನರಸಿಂಹ ಸ್ತುತಿ ಇದೆ, ಅದನ್ನು ತಾವು ಹೇಳ್ಕೊಳ್ಳಿ. ಕ್ರೂರಗ್ರಹೈ ಪೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ. ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಶ್ರದ್ಧೆಯಿಂದ ಹೇಳಿ. ನಿಮ್ಮ ದಾರಿ ಸುಲಭ ಆಗುತ್ತೆ, ಹೊರಗೆ ಬರ್ತೀರ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಮಧುಸೂದನ್ VM ಹರಿಹರದಿಂದ. ಇವರು ಹುಟ್ಟಿದ ದಿನಾಂಕ 27/11/2002, ಹುಟ್ಟಿದ ಸಮಯ 12 PM. ಇವರ ಪ್ರಶ್ನೆ, MCA ಪೂರ್ಣಗೊಳಿಸಿ ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಸರ್ಕಾರಿ ಉದ್ಯೋಗದ ಅವಕಾಶ ಇದೆಯಾ, ಯಾವುದಾದ್ರೂ ದೋಷ ಇದ್ದರೆ ಪರಿಹಾರ ತಿಳಿಸಿ ಅಂತಿದ್ದಾರೆ. ಮಧುಸೂದನ್ ಅವರ ಪ್ರಶ್ನೆ, ಅದು ಸರ್ಕಾರಿ ನೌಕರಿ ಸಿಗುತ್ತಾ, ಉದ್ಯೋಗದಲ್ಲಿ ಏನಾದರೂ ದೋಷ ಇದೆಯಾ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಕುಂಭಲಗ್ನವಾಗಿದೆ ತಮ್ಮದು. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮಗೆ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿ ಜೊತೆಗಿರುವುದು ತುಂಬ ಒಳ್ಳೆಯದಲ್ವ. ಕರ್ಮಾಧಿಪತಿ ಭಾಗ್ಯಾಧಿಪತಿ ಒಟ್ಟಾಗಿದ್ದರೆ ನಿಮಗೆ ಕಾರ್ಯಗಳಲ್ಲಿ ಸಾಮಾನ್ಯ ಇಲ್ಲಿ ಏನಾಗಿದೆ, ಕಾರ್ಯಸ್ಥಾನದಲ್ಲಿ ಕೇತು ಬುಧ ಮತ್ತು ರವಿ ಸೇರಿದ್ದಾರೆ. ರವಿ ಒಳ್ಳೆಯದೇ, ಕೇತು ಇರತಕ್ಕಂಥದ್ದು ಕುಜವತ್ ಕೇತು ಅಂತ ಕರಿತೀವಿ. ಹೀಗಾಗಿ ಆತಂಕ ಬೇಡ ನಿಮಗೆ. ಆದರೆ ಅಷ್ಟಮಾಧಿಪತಿ ಬುಧನೂ ಇದ್ದಾನೆ. ಹೇಗಾಗುತ್ತೆ ಅಂದರೆ ಸ್ವಲ್ಪ ಕಿರಿಕಿರಿ ಇರ್ತದೆ, ಆದರೆ ಹೆಚ್ಚಿನ ಫಲ ಒಂದು 70 ಭಾಗ ಚೆನ್ನಾಗಿರ್ತದೆ, ಇನ್ನು 30 ಭಾಗ ಸ್ವಲ್ಪ ಅಸಮಾಧಾನ ಸೂಚಿಸುತ್ತೆ. ತೊಂದರೆ ಇಲ್ಲ ಅಲ್ವಾ. ಅಷ್ಟು ಭಾಗ ಚೆನ್ನಾಗಿದೆಯಲ್ಲ ಅನ್ನೋದನ್ನು ನಾವು ಮೊದಲು ಗಮನಿಸ್ಕೋಬೇಕು. ಸಾಮಾನ್ಯವಾಗಿ ನಮಗೆ ಏನು ಯೋಚನೆ ಅಂದರೆ, ದಿನವಿಡೀ ಚೆನ್ನಾಗಿರುತ್ತೆ, 1 ಗಂಟೆಯೋ ಅರ್ಧ ಗಂಟೆಯೋ ನಮಗೆ ತೊಂದರೆ ಆಗಿರುತ್ತೆ, ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀವಿ ನಾವು. ಉಳಿದ ಅಷ್ಟು ಕಾಲ ನೀವು ಚೆನ್ನಾಗಿದ್ರಲ್ವ, ನಾವು ಚೆನ್ನಾಗಿದ್ದೀವಲ್ವ, ಒಳ್ಳೆಯ ಸಹಾಯ ಆಯ್ತಲ್ವ, ಇದ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಪ್ರಸ್ತುತ ತಮಗೆ ಶುಕ್ರಾದಿತ್ಯ ಸಂಧಿಶಾಂತಿ ನಡೀತಾ ಇದೆ. ಇದು ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ. ಹೀಗಾಗಿ ಅಕ್ಟೋಬರ್ ನಂತರದಲ್ಲಿ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಶುಕ್ರಾದಿತ್ಯ ಸಂಧಿಶಾಂತಿ ಶೀಘ್ರದಲ್ಲಿ ಮಾಡಿಸಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು, ಮಿಥುನ ರಾಶಿಯಲ್ಲಿ ಅಲ್ಲಿ ರವಿ, ಚಂದ್ರ ಮತ್ತು ಬುಧನನ್ನು ಕಾಣ್ತಾ ಇದ್ದೀವಿ. ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಶುಕ್ರ ಮತ್ತು ಕೇತುಗಳ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹರಾಶಿಯಲ್ಲಿ. ಮಾಂದ್ಯ ಉದಯಾಗಿದೆ ತುಲಾ ರಾಶಿಯಲ್ಲಿ. ಇನ್ನು ರಾಹು, ಶನೈಶ್ಚರರು ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಸಹೋದರಲ್ಲಿ, ಸೇವಕರಿಂದ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಸ್ವಲ್ಪ ಧೃತಿಗೆಡೋದು, ಅಂದರೆ ಧೈರ್ಯ ಕುಗ್ಗಿ ಹೋಗೋದು, ಭಯ, ಈ ರೀತಿಯ ವಾತಾವರಣ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಸ್ವಲ್ಪ ಸ್ನೇಹಿತರ ಉಪಕಾರ, ಸಲಹೆ ಸಿಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅವರಿಂದ ಒಳ್ಳೆಯ ಸಲಹೆಯೂ ಸಿಗಬಹುದು. ಇನ್ನು ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಬರುವ ಸಾಧ್ಯತೆ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ಕುಜನು ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಹೊರಟು ಮಾತು, ಬೇಗ ರೇಗಿ ಬಿಡೋದು, ಹೀಗಾಗ್ಬಿಡುತ್ತೆ, ಹುಷಾರು. ಈ ದಿವಸ ತಪ್ಪದೆ ಲಕ್ಷ್ಮೀ ನಾರಾಯಣರನ್ನು ಪ್ರಾರ್ಥಿಸ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರು. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ತೊಂದರೆ ಇಲ್ಲ. ವೃತ್ತಿಯಲ್ಲಿ ಅನುಕೂಲ ಸೂಚಿಸ್ತಾ ಇದೆ ಈ ದಿವಸ. ಸಾಲ ಮತ್ತು ಸ್ವಲ್ಪ ಶತ್ರುಗಳ ಬಾಧೆ, ಅದು ಆ ಒಂದು ಭಯ ನಿಮ್ಮನ್ನು ಕಾಡಬಹುದು ಈ ದಿವಸ, ಹುಷಾರಾಗಿರಿ. ಮತ್ತು ಈ ದಿವಸ ಉಳಿದ ಹಾಗೆ ಸ್ನೇಹಿತರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಸಹಕಾರ ಸಿಗುತ್ತೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ, ಕುಟುಂಬ ಸೌಖ್ಯ ಚೆನ್ನಾಗಿದೆ, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ, ಅನುಕೂಲದ ವಾತಾವರಣ ಇದೆ. ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣುವ ಸಾಧ್ಯತೆ ಇದೆ, ಹುಷಾರು. ಈ ದಿವಸ ಗೊಂದಲ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ, ಸ್ವಲ್ಪ ಡಿಸ್ಟರ್ಬ್ ಆಗಿರ್ತೀರ ಬೌದ್ಧಿಕವಾಗಿ. ಹೀಗಾಗಿ ಈ ದಿವಸ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ
ಕರ್ಕಟಕ ರಾಶಿಯವರಿಗೆ ದಿವಸ ಅತಿ ವ್ಯಯ, ಸ್ವಲ್ಪ ಅಲೆದಾಟ, ಆಪ್ತರನ್ನು ಕಳ್ಕೊಳ್ತಕ್ಕಂಥದ್ದು, ಏನೋ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ಅವ್ರ ಹತ್ರ ಏನೋ ಜಗಳ, ಮುನಿಸು, ಮತ್ತೊಂದು ಮನಸ್ತಾಪ, ಈ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ಪ್ರಯಾಣದಲ್ಲೂ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹುಷಾರು. ಈ ಮಾರುಕಟ್ಟೆಗಳಲ್ಲಿ ಅಥವಾ ಪೇಟೆಗಳಲ್ಲಿ, ಸಿಟಿಗಳಲ್ಲಿ ನೀವು ಮಾಲು ಮತ್ತೊಂದು ಮಗದು ಹೋಗ್ತಾ ಇದ್ದರೆ ಹುಷಾರು. ಈ ಏನು ಮಾರ್ಕೆಟ್ ಅಂತೀವಲ್ಲ, ಅಲ್ಲಿ ಹುಷಾರಾಗಿರಿ. ಉಳಿದ ಹಾಗೆ ಈ ದಿವಸ ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ, ಲಾಭದಾಯಕವಾಗಿದೆ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಹೂವು ಸಮರ್ಪಣೆ ಮಾಡೋದು ಒಳ್ಳೆಯದು. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಹಿ ವಾತಾವರಣ, ಕಿರಿಕಿರಿಯ ವಾತಾವರಣ ಇದೆ. ಉಳಿದ ಹಾಗೆ ದಿವಸ ಸ್ವಲ್ಪ ಭಯ, ಆತಂಕವನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಸ್ವಲ್ಪ ಮನಸ್ತಾಪದ ಲಕ್ಷಣ ಇದೆ. ಏನು ನಿಮಗೆ ಬಲ ಅಂತಂದರೆ ರವಿ ಬಲ, ಹೀಗಾಗಿ ಹಿರಿಯರಿಂದ, ದೊಡ್ಡವರಿಂದ ನಿಮಗೆ ಸಹಾಯ ಸಹಕಾರಗಳು, ಸರ್ಕಾರಿ ವಲಯದಲ್ಲಿ ಹೈಯರ್ ಏನು ನಿಮ್ಮ ಮೇಲಧಿಕಾರಿಗಳು ಅಂತೀವಲ್ಲ, ಆಫೀಸರ್ಸ್, ಹೈಯರ್ ಆಫೀಸರ್ಸ್, ಅವರಿಂದ ನಿಮಗೆ ಸಹಾಯಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ, ಲಾಭದಾಯಕವಾಗಿದೆ. ಈ ದಿವಸ ಹಿರಿಯರಿಂದ ಸಲಹೆ ಸಹಕಾರಗಳು ಸಿಗುತ್ತೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ, ಮಾತು ಸ್ವಲ್ಪ ಒರಟುತನ ಅದನ್ನು ಸೂಚಿಸ್ತಾ ಇದೆ. ಸಮಾಧಾನವಾಗಿರಿ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಈ ದಿವಸ ಹಿರಿಯರ ಪಿತೃದೇವತೆಗಳ ಸ್ಮರಣೆ ಮಾಡೋದು. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸಣ್ಣ ಪ್ರಮಾಣದ ತೊಡಕುಗಳನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ಇನ್ನು ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದೆ. ಆರೋಗ್ಯದಲ್ಲೂ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ, ಅಂದರೆ ವ್ಯತ್ಯಾಸ ಸೂಚಿಸ್ತಾ ಇದೆ ಆರೋಗ್ಯದಲ್ಲಿ. ಶಿರೋಬಾಧೆ, ತಲೆ ಭಾಗ ತೊಂದರೆ ಆಗೋ ಸಾಧ್ಯತೆ ಇದೆ, ಹುಷಾರು. ಉಳಿದ ಹಾಗೆ ದಿವಸ ಸ್ನೇಹಿತರಿಂದ ಸ್ವಲ್ಪ ಉಪಕಾರ ಸಿಗುತ್ತೆ, ಅವರಿಂದ ಸಹಾಯ ಸಹಕಾರ, ಯಾವುದೋ ಒಂದು ಕಷ್ಟದಿಂದ ಪಾರು ಮಾಡ್ತಕ್ಕಂಥ ಒಂದು ಸಂದರ್ಭವೂ ಎದುರಾಗುತ್ತೆ. ಚೆನ್ನಾಗಿದೆ ಅದ್ರ ಮಟ್ಟಿಗೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಮ್ಮನವರಿಗೆ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ. ಇನ್ನು ಸ್ವಲ್ಪ ದಿವಸ ನಿಮಗೆ ಸ್ವಲ್ಪ ತೊಡಕಿನ ಕಾಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಶೀಘ್ರದಲ್ಲಿ ಮುಂದಿನ ವಾರದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಉಳಿದ ಹಾಗೆ ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳ ಸಹಾಯ ಇತ್ಯಾದಿ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅಪಮಾನ, ಮನಸ್ತಾಪ, ಮನಸ್ಸಿಗೆ ನೋವು, ಸ್ವಲ್ಪ ಶಾಂತಿ ಕದಡಿ ಹೋಗುವ ಸಾಧ್ಯತೆ ಇದೆ. ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಒಳ್ಳೆಯ ಶುಭ ಸಂದೇಶಗಳನ್ನು ಕೇಳುವ ಸಾಧ್ಯತೆ ಇದೆ ಈ ದಿವಸ. ಅಮಾವಾಸ್ಯೆಯಲ್ಲೂ ಒಂದು ಒಳ್ಳೆಯ ವರ್ತಮಾನ ಬಂತು ಅಂತ, ಆ ರೀತಿಯಲ್ಲಿ ಅನುಕೂಲ ಇದೆ ಈ ದಿವಸ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯ ಸಾಧ್ಯತೆ ಸಣ್ಣದಾಗಿದೆ, ಹೀಗಾಗಿ ನೀವು ಅಮ್ಮನವರ ಪ್ರಾರ್ಥನೆಯನ್ನೇ ಮಾಡಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಜಗಳ, ಒಂದು ರೀತಿಯಲ್ಲಿ ಅಲ್ಲಿ ವಾತಾವರಣ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಅಪಮಾನ, ಮನಸ್ತಾಪದ ವಾತಾವರಣ, ವಿರೋಧಗಳು, ವೈಷಮ್ಯಗಳು ಬರ್ತಕ್ಕಂಥದ್ದು, ಸಂಗಾತಿ ಜೊತೆಗೆ ವಿರೋಧ, ಈ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ, ದೊಡ್ಡವರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಅದೆಲ್ಲ ಚೆನ್ನಾಗಿದೆ. ಆದರೆ ಮನಸ್ತಾಪಗಳಿದ್ದಾವೆ. ಈ ಕಾರಣದಿಂದಾಗಿ ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ನಿಮಗೆ ಸ್ನೇಹಿತರ ಸಹಾಯ ಚೆನ್ನಾಗಿದೆ, ಮಕ್ಕಳಿಂದಲೂ ಹೆಚ್ಚಿನ ಅನುಕೂಲ ಕಾಣ್ತೀರಾ ಈ ದಿವಸ. ಸ್ವಲ್ಪ ಮಟ್ಟಿಗೆ ಅಶ್ರದ್ಧೆ, ಆಲಸ್ಯ ಮತ್ತು ಅಶ್ರದ್ಧೆ ಜಾಸ್ತಿ, ನಿದ್ರೆ ವಿಪರೀತವಾಗಿ ದಿವಸ ಅದು ನಿಮ್ಮನ್ನು ಬಾಧಿಸುತ್ತೆ. ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ವಿಶೇಷವಾದ ಅನುಕೂಲ ಇದೆ, ಸ್ನೇಹಿತರ ಸಹಾಯ ಚೆನ್ನಾಗಿದೆ. ಪ್ರಯಾಣದ ಸ್ವಲ್ಪ ಹುಷಾರಾಗಿರಿ. ಮತ್ತು ಈ ದಿವಸ ಪ್ರಯಾಣದಲ್ಲೇ ಸ್ವಲ್ಪ ವಸ್ತು ಹಾನಿಯೋ, ನಷ್ಟವೋ ಅಥವಾ ಬಿಟ್ಟು ಬರ್ತಕ್ಕಂಥದ್ದು, ಮರೆತು ಹೋಗ್ತಕ್ಕಂಥದ್ದು ಈ ಸಾಧ್ಯತೆ ಇದೆ. ಹೀಗಾಗಿ ಕೃಷ್ಣ ಸನ್ನಿಧಾನಕ್ಕೆ ಸ್ವಲ್ಪ ತುಳಸಿ ಸಮರ್ಪಣೆ ಮಾಡಿ ಈ ದಿವಸ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಶಿಪಿವಿಷ್ಟಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಶಿವನ ಮಂತ್ರ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷ ಮಣ್ಣೆತ್ತಿನ ಅಮಾವಾಸ್ಯೆ, ಜೊತೆಗೆ 12 ರಾಶಿಗಳು ಹಾಗೂ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.